ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೋಗೇರೆ ಕ್ರಾಸ್ನಿಂದ ಹಾರೋಗೇರೆ ಪಟ್ಟಣದ ಲೀಲಾಮಠದವರೆಗೆ ಬಿಜೆಪಿ ಕಾರ್ಯಕರ್ತರಿಂದ ಅದ್ದೂರಿ ತಿರಂಗ ಯಾತ್ರೆ ನಡೆಯಿತು. ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ನಡೆದ ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಬೈಕ್ ಸವಾರರು ಭಾಗವಹಿಸಿದ್ರು. ಬೈಕ್ಗಳಿಗೆ ರಾಷ್ಟ್ರಧ್ವಜ ಕಟ್ಟಿಕೊಂಡು ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಾ ಕಾರ್ಯಕರ್ತರು ತಿರಂಗ ಯಾತ್ರೆಯಲ್ಲಿ ಉತ್ಸಾಹದಿಂದ ಸಹಭಾಗಿಯಾದರು. ಹಾರೋಗೇರೆ ಕ್ರಾಸ್ನಿಂದ ಆರಂಭವಾದ ಯಾತ್ರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಲೀಲಾಮಠದವರೆಗೆ ಸಾಗಿತು. ಮಾರ್ಗದುದ್ದಕ್ಕೂ ರಾಷ್ಟ್ರಭಕ್ತಿ ಘೋಷಣೆಗಳು ಮುಳುಗಿದ್ವು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ ರಾಜೀವ್, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡುವ ಜೊತೆಗೆ ಯುವ ಜನರಲ್ಲಿ ದೇಶಭಕ್ತಿ, ರಾಷ್ಟ್ರಾಭಿಮಾನ ಬೆಳೆಸುವ ಉದ್ದೇಶದಿಂದ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸ್ವಾತಂತ್ರ್ಯ ದಿನೋತ್ಸವ ವಸಾಹತು ಶಾಹಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾರ್ದೋ ಒಬ್ಬರದ್ದು ಬಳಿ ಅಲ್ಲ. ಇದರ ಹಿಂದೆ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಇದೆ. ಪ್ರತಿಯೊಬ್ಬರ ತ್ಯಾಗ ಬಲಿದಾನಕ್ಕೆ ನಾವು ಗೌರವವನ್ನು ಕೊಡಲೇಬೇಕು. ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯಾರೆಲ್ಲ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ರು ಅವರೆಲ್ಲರನ್ನೂ ನಾವು ಪ್ರತಿನಿತ್ಯ ಪೂಜಿಸಬೇಕು. ಈ ಸ್ವಾತಂತ್ರ್ಯದ ಪ್ರತೀಕ ಆದಂತಹ ರಾಷ್ಟ್ರಧ್ವಜ, ಇದಕ್ಕೆ ಧ್ವಜ ಸಂಹಿತೆ ಅನ್ನುವಂತಹ ನಿಯಮವನ್ನು ಮಾಡಿ ಈ ಧ್ವಜವನ್ನು ಮುಟ್ಲಿಕ್ಕೆ ಜನಸಾಮಾನ್ಯನಿಗೆ ಅಧಿಕಾರ ಇರಲಿಲ್ಲ. ಈ ಧ್ವಜ ಹಾರಾಡಬೇಕು ಅಂದರೆ ಪಾರ್ಲಿಮೆಂಟು, ವಿಧಾನಸೌಧ, DC ಕಚೇರಿ, ಸರ್ಕಾರಿ ಕಚೇರಿಗಳು ಇಷ್ಟು ಕಟ್ಟಡಗಳ ಮೇಲೆ ಮಾತ್ರ ಹಾರಾಡ್ತಿದ್ವು. ಯಾರಾದರೂ ಈ ಧ್ವಜವನ್ನು ಮುಟ್ಟಿದ್ರೆ ಅವ್ರ ಮೇಲೆ ಧ್ವಜ ಸಂಹಿತೆ ಉಲ್ಲಂಘನೆ ಪ್ರಕರಣ ದಾಖಲಾಗ್ತದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಭಾವೈಕ್ಯತೆಯ, ರಾಷ್ಟ್ರದ ಸಾರ್ವಭೌಮತ್ವತೆಯ ಪ್ರತೀಕ ಈ ಸ್ವತಂತ್ರ ಧ್ವಜ ಪ್ರತಿಯೊಬ್ಬರ ಮನೆ ಮೇಲೂ ಹಾರಾಡಬೇಕು, ಪ್ರತಿಯೊಬ್ಬ ನಾಗರಿಕನಿಗೂ ಈ ಧ್ವಜವನ್ನು ಹಾರಿಸುವಂತಹ, ಹಿಡ್ಕೊಳ್ಳುವಂತಹ, ಅಪ್ಕೊಳ್ಳುವಂತಹ ಹಕ್ಕು ಇದೆ ಅಂತ ಹೇಳಿ ಧ್ವಜ ಸಂಹಿತೆಗೆ, ಫ್ಲಾಗ್ ಕೋಡ್ಗೆ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ಮನೆ ಮನೆಗೂ ಧ್ವಜ ದಿನಾಚರಣೆ ಹರ್ ಘರ್ ತಿರಂಗ ಈ ಯಾತ್ರೆಯನ್ನು ಹಾರೋಗೇರೆ ಕ್ರಾಸ್ನಿಂದ ನೂರಾರು ಬೈಕ್ಗಳಲ್ಲಿ ರ್ಯಾಲಿ ಮಾಡೋದ್ರ ಮೂಲಕ ಇಲ್ಲಿ ಚನ್ನವೃಷಭೇಂದ್ರ ಮಠದವರೆಗೆ, ಹಾರೋಗೇರೆಯವರೆಗೆ ಮಾಡಿದ್ದೀವಿ. ಸೊ ನಾನು ತಮ್ಮ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ, ಈ ಧ್ವಜ ನಮ್ಮ ಸಾರ್ವಭೌಮತ್ವದ ಪ್ರತೀಕವಾಗಿ ನಮ್ಮೆಲ್ಲರ ಮನೆಯ ಮೇಲೂ ಹಾರಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ತಿರಂಗ ಯಾತ್ರೆಯಲ್ಲಿ ಕುಡ್ಚಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮೂಡಲ್ಗಿ, ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಸಂಜೀವ್ ಬಾಕೋಡೆ, ವಾಯ್ಸ್ ಆಫ್ ಎನುಗ್ರಾಮ್, ರಾಯಬಾಗ್.